ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇಂದು ನಾವು ಹೇಳಲಿರುವ ಈ ಕತೆ ನೀವು ಇದುವರೆಗೆ ಕೇಳಿರುವ ಯಾವುದೇ ರಾಜಕೀಯ ಸುದ್ದಿ ಅಂತಲ್ಲ. ಇದು ಯುದ್ಧದ ಸುದ್ದಿ ಅಲ್ಲ, ಇದು ದಾಳಿಯ ಸುದ್ದಿ ಅಲ್ಲ, ಇದು ಒಂದು ದೇಶದೊಳಗಿನ ತಿರುಗುಬಾಣವೂ ಅಲ್ಲ. ಇದು ಜಗತ್ತಿನ ನಿಯಮಗಳನ್ನೇ ಪ್ರಶ್ನಿಸುವ ಕತೆ. ಒಂದು ಸಾರ್ವಭೌಮ ರಾಷ್ಟ್ರದ ಹಾಲಿ ಅಧ್ಯಕ್ಷನನ್ನೇ ಮತ್ತೊಂದು ದೇಶ ತನ್ನ ಸೇನೆಯನ್ನ ಕಳುಹಿಸಿ ಆ ದೇಶದೊಳಗೆ ನುಗ್ಗಿ ಬಂಧಿಸಿ ಸಾವಿರಾರು ಮೈಲಿ ದೂರಕ್ಕೆ ಕರೆದೊಯ್ದಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ತಾಕತ್ತಿದ್ರೆ ನನ್ನನ್ನ ಸೆರೆ ಹಿಡೀರಿ ಅಂತ ಜಗತ್ತಿನ ಅತಿ ದೊಡ್ಡ ಸೂಪರ್ ಪವರ್ಗೆ ಸವಾಲು ಹಾಕಿದ್ದ ಒಬ್ಬ ಅಧ್ಯಕ್ಷ ಇಂದು ಕೈಕೋಳ ತೊಟ್ಟು ಅಮೆರಿಕದ ಜೈಲಿನಲ್ಲಿ ನಿಂತಿದ್ದಾನೆ ಎನ್ನಲಾಗ್ತಿದೆ. ಇದು ಹೇಗೆ ಸಾಧ್ಯ ಆಯ್ತು? ಯಾರ ಅನುಮತಿ ಇತ್ತು? ಇದು ಕಾನೂನು ಬದ್ಧವೇ ಅಥವಾ ಸಾಮ್ರಾಜ್ಯಶಾಹಿ ದರ್ಪವೇ? ತಿಂಗಳುಗಟ್ಟಲೆ ನಡೆದ ರಹಸ್ಯ ಕಾರ್ಯಾಚರಣೆ, ನಿರ್ಮಿಸಲಾದ ಪ್ರತಿಕೃತಿ ಮನೆ, ಎಲೈಟ್ ಡೆಲ್ಟಾ ಫೋರ್ಸ್ ನ 30 ನಿಮಿಷಗಳ ಆ ರೋಚಕ ದಾಳಿ, ಟ್ರಂಪ್ ಲೈವ್ ವೀಕ್ಷಿಸಿದ ಕ್ಷಣಗಳು, ಜಗತ್ತನ್ನ ಬೆಚ್ಚಿ ಬೀಳಿಸಿದ ಬಂಧನ ಮತ್ತು ಇದರಿಂದ ಹುಟ್ಟಿಕೊಂಡ ಭಯಾನಕ ಪ್ರಶ್ನೆ, ಇದು ವೆನಿಜುವೆಲಾದ ಅಂತ್ಯವೋ ಅಥವಾ ಜಾಗತಿಕ ನಿಯಮಗಳ ಅಂತ್ಯವೋ? ಇಂದು ಮಡುರೋ, ನಾಳೆ ಯಾರು? ಈ ಸಂಪೂರ್ಣ ಕಥೆಯನ್ನ ಹೇಳ್ತೀವಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಜಗತ್ತು ಕಂಡು ಕೇಳರಿಯದಂತಹ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಇದು ಸಾಮಾನ್ಯ ಯುದ್ಧವಲ್ಲ, ರಾಜತಾಂತ್ರಿಕ ಘರ್ಷಣೆಯೂ ಅಲ್ಲ, ಗುಪ್ತಚರ ಕಾರ್ಯಾಚರಣೆಯೊಂದು ಸೋರಿಕೆಯಾದ ಕಥೆಯೂ ಅಲ್ಲ. ಇದು ಜಾಗತಿಕ ರಾಜಕೀಯ ವ್ಯವಸ್ಥೆಯನ್ನೇ ಕದಡುವಂತಹ ಬೆಳವಣಿಗೆ. ಒಂದು ಸಾರ್ವಭೌಮ ರಾಷ್ಟ್ರದ ಹಾಲಿ ಅಧ್ಯಕ್ಷನನ್ನೇ ಮತ್ತೊಂದು ದೇಶ ತನ್ನ ಸೇನೆಯನ್ನ ಕಳುಹಿಸಿ ಆ ದೇಶದೊಳಗೆ ನುಗ್ಗಿ ಬಂಧಿಸಿ ಸಾವಿರಾರು ಮೈಲು ದೂರಕ್ಕೆ ಕರೆದೊಯ್ಯುವುದು. ಇದು ಇಂದಿನ ಜಗತ್ತಿನಲ್ಲಿ ಊಹಿಸಲು ಸಾಧ್ಯವಿರಲಿಲ್ಲ. ತಾಕತ್ತಿದ್ರೆ ನನ್ನನ್ನು ಸೆರೆ ಹಿಡಿಯಿರಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸವಾಲು ಹಾಕಿದ್ದ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಇದೀಗ ನ್ಯೂಯಾರ್ಕ್ನ ಬ್ರೂಕ್ಲಿನ್ ಜೈಲಿನಲ್ಲಿ ಕೈಕೋಳ ತೊಟ್ಟು ಕುಳಿತಿದ್ದಾರೆ ಎನ್ನುವುದು ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇದು ಆಕಸ್ಮಿಕ ಘಟನೆಯಲ್ಲ, ಇದು ಕ್ಷಣಿಕ ಆಕ್ರೋಶದ ಫಲವೂ ಅಲ್ಲ. ಅಮೆರಿಕ ಹೇಳುವ ಪ್ರಕಾರ ಇದು ಹಲವು ತಿಂಗಳುಗಳ ಕಾಲ ನಡೆದ ರಹಸ್ಯ, ಸಂಯೋಜಿತ ಮತ್ತು ಅತ್ಯಂತ ಸೂಕ್ಷ್ಮ ಸೇನಾ ಕಾರ್ಯಾಚರಣೆಯ ಅಂತಿಮ ಹಂತ. ಆಪರೇಷನ್ ಅಬ್ಸಲ್ಯೂಟ್ ರಿಸಲ್ಟ್ ಎಂದು ಕರೆಯಲಾಗಿರುವ ಈ ಕಾರ್ಯಾಚರಣೆ ಉಗ್ರ ನಾಯಕ ಒಸಾಮಾ ಬಿನ್ ಲಾಡೆನ್ ವಿರುದ್ಧ ನಡೆಸಿದ ದಾಳಿಯ ಮಾದರಿಯಲ್ಲೇ ರೂಪುಗೊಂಡಿತ್ತು. ವ್ಯತ್ಯಾಸ ಇಷ್ಟೇ, ಅಲ್ಲಿ ಉಗ್ರನಿದ್ದ, ಇಲ್ಲಿ ಒಂದು ದೇಶದ ಅಧ್ಯಕ್ಷನಿದ್ದ. ಕಳೆದ ವರ್ಷದ ಆಗಸ್ಟ್ನಿಂದಲೇ ಮಡುರೋ ಅವರ ಪ್ರತಿಯೊಂದು ಚಲನವಲನದ ಮೇಲೂ ಅಮೆರಿಕ ಗುಪ್ತಚರ ಸಂಸ್ಥೆಗಳು ಕಣ್ಣಿಟ್ಟಿದ್ದವು ಎನ್ನಲಾಗಿದೆ. ಅವರು ಎಲ್ಲಿ ಹೋಗ್ತಾರೆ, ಯಾವ ಮನೆಯಲ್ಲಿ ವಾಸ್ತವ್ಯ ಹೂಡ್ತಾರೆ, ಯಾವಾಗ ಪ್ರಯಾಣಿಸ್ತಾರೆ, ಏನ್ ತಿಂತಾರೆ, ಏನ್ ಧರಿಸ್ತಾರೆ, ಅವರ ಭದ್ರತೆ ಹೇಗಿದೆ, ಅವರ ಸಾಕು ಪ್ರಾಣಿಗಳು ಯಾವ್ಯಾವು, ಹೀಗೆ ಒಂದು ವಿಷಯವು ತಪ್ಪಿಸದೆ ದಾಖಲಿಸಲಾಗ್ತಿತ್ತು. ಇದಕ್ಕಾಗಿ ಅಮೆರಿಕ ವೆನಿಜುವೆಲಾದೊಳಗೆ ಗುಪ್ತಚರ ಏಜೆಂಟ್ಗಳನ್ನ ಅಮೆರಿಕ ನೇಮಕ ಮಾಡಿತ್ತು. ಇದು ಸಾಮಾನ್ಯ ನಿಗಾ ವ್ಯವಸ್ಥೆ ಅಲ್ಲ, ಇದು ಸಂಪೂರ್ಣ ಜೀವನವನ್ನೇ ಓದಿಕೊಳ್ಳುವ ಮಟ್ಟದ ಗುಪ್ತಚರ ಕಾರ್ಯಾಚರಣೆ. ಇದಕ್ಕಿಂತಲೂ ಅಚ್ಚರಿ ಮೂಡಿಸುವ ಸಂಗತಿಯೆಂದ್ರೆ ಅಮೆರಿಕಾದಲ್ಲೇ ಮಡುರೋ ಅವರ ಮನೆಗೆ ಹೋಲುವ ಅದೇ ಗಾತ್ರದ, ಅದೇ ವಿನ್ಯಾಸದ ಪ್ರತಿಕೃತಿ ಮನೆ ನಿರ್ಮಿಸಲಾಗಿತ್ತು. ಆ ಮನೆಯೊಳಗೆ ಅಮೆರಿಕದ ಎಲೈಟ್ ಡೆಲ್ಟಾ ಫೋರ್ಸ್ ಪಡೆ ದಿನನಿತ್ಯ ಅಭ್ಯಾಸ ನಡೆಸುತ್ತಿತ್ತು. ಯಾವ ಬಾಗಿಲಿನಿಂದ ಒಳನುಗ್ಗಬೇಕು, ಎಷ್ಟು ಸೆಕೆಂಡ್ಗಳಲ್ಲಿ ಯಾವ ಕೊಠಡಿಗೆ ತಲುಪಬೇಕು, ಬೆಡ್ರೂಮ್ ಪ್ರವೇಶಿಸಿದ ತಕ್ಷಣವೇ ಏನ್ ಮಾಡಬೇಕು, ಸುರಕ್ಷತಾ ಕೊಠಡಿ ಇದ್ರೆ ಹೇಗೆ ನಿಭಾಯಿಸಬೇಕು, ಪ್ರತಿಯೊಂದಕ್ಕೂ ಪೂರ್ವ ಯೋಜನೆ ರೂಪಿಸಲಾಗಿತ್ತು. ತಿಂಗಳುಗಟ್ಟಲೆ ಈ ಅಭ್ಯಾಸ ನಡೆದಿತ್ತು. ಶುಕ್ರವಾರ ತಡರಾತ್ರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಗ್ರೀನ್ ಸಿಗ್ನಲ್ ಬಂದ ತಕ್ಷಣವೇ ಅಮೆರಿಕ ಸೇನೆ ಚಲಿಸಿತು. ವಾಯು, ಜಲ ಮತ್ತು ನೆಲ 3 ಮಾರ್ಗಗಳಿಂದಲೂ ಒಂದೇ ಸಮಯದಲ್ಲಿ ದಾಳಿ ಆರಂಭವಾಯಿತು. ಕ್ಯಾರಕಾಸ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಬಂದವು. ಇದು ವೆನಿಜುವೆಲಾವನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸುವ
ಉದ್ದೇಶದ ದಾಳಿ ಎಂದು ಹೇಳಲಾಗಿದೆ. ಒಟ್ಟು ಕಾರ್ಯಾಚರಣೆ 2 ಗಂಟೆ 20 ನಿಮಿಷಗಳ ಕಾಲ ನಡೆದ್ರು ಅತ್ಯಂತ ನಿರ್ಣಾಯಕ ಹಂತವಾದ ಬಂಧನ ಕೇವಲ 30 ನಿಮಿಷಗಳಲ್ಲೇ ಮುಗಿಯಿತು. ಡೆಲ್ಟಾ ಫೋರ್ಸ್ ಮಡೂರೋ ನಿವಾಸಕ್ಕೆ ನುಗ್ಗಿದಾಗ ಅವರು ಉಕ್ಕಿನಿಂದ ನಿರ್ಮಿತ ಸುರಕ್ಷತಾ ಕೊಠಡಿಯ ಮೂಲಕ ಪರಾರಿಯಾಗಲು ಯತ್ನಿಸಿದ್ರು ಎನ್ನಲಾಗಿದೆ. ಆದ್ರೆ ಈ ಸಾಧ್ಯತೆಯನ್ನು ಅಮೆರಿಕ ಪಡೆ ಮೊದಲೇ ಲೆಕ್ಕ ಹಾಕಿತ್ತು. ಕೆಲವೇ ಕ್ಷಣಗಳಲ್ಲಿ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನು ಸುತ್ತುವರೆದು ಬಂಧಿಸಲಾಯಿತು. ವೆನೆಜುವೆಲಾ ಸೇನೆಗೆ ಪ್ರತಿಕ್ರಿಯಿಸುವಷ್ಟರಲ್ಲೇ ಎಲ್ಲವೂ ಮುಗಿದು ಹೋಗಿತ್ತು. ಪ್ರತಿ ದಾಳಿ ನಡೆಸುವ ಮಾತು ದೂರ, ತಮ್ಮನ್ನು ರಕ್ಷಿಸಿಕೊಳ್ಳಲು ಕೂಡ ಸಮಯ ಸಿಗಲಿಲ್ಲ ಎನ್ನಲಾಗಿದೆ. ಈ ಸಂಪೂರ್ಣ ದೃಶ್ಯಾವಳಿಯನ್ನು ಅಧ್ಯಕ್ಷ ಟ್ರಂಪ್ ಅಮೆರಿಕದಲ್ಲೇ ಕುಳಿತು ನೇರ ಪ್ರಸಾರದಲ್ಲಿ ವೀಕ್ಷಿಸಿದ್ದಾರೆ ಎಂದು ಅವರೇ ಹೇಳಿದ್ದಾರೆ. ಮ್ಯಾಕ್ಸ್ನಲ್ಲಿ ಟಿವಿ ಶೋ ನೋಡಿದಂತೆ ಅನಿಸಿತು ಎಂದು ಅವರು ಹೇಳಿದ್ದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಮಡುರೋ ಮನೆಯು ಒಂದು ಭದ್ರಕೋಟೆಯಂತಿತ್ತು ಎಂದು ಅವರು ಹೇಳಿದ್ದಾರೆ. ಬಂಧನದ ಬಳಿಕ ಮಡುರೋ ದಂಪತಿಯನ್ನ ಸಮೀಪದ ಅಮೆರಿಕ ಮಿಲಿಟರಿ ನೆಲೆಗೆ ಕರೆದೊಯ್ಯಲಾಯಿತು. ಅಲ್ಲಿಂದ USS ಇವೋ ಜಿಮಾ ಯುದ್ಧ ನೌಕೆಯ ಮೂಲಕ ಸಾಗಿಸಿ ನಂತರ ವಿಮಾನದಲ್ಲಿ ನ್ಯೂಯಾರ್ಕ್ಗೆ ಕರೆತರಲಾಯಿತು. ತಡರಾತ್ರಿ ವಿಮಾನ ಇಳಿದ ಬಳಿಕ ಕಾಪ್ಟರ್ ಮೂಲಕ DEA ಮುಖ್ಯ ಕಚೇರಿಗೆ ಕರೆದೊಯ್ದು ಬಳಿಕ ಬ್ರೂಕ್ಲಿನ್ ಅತ್ಯಂತ ಬಿಗಿ ಭದ್ರತೆಯ ಜೈಲಿಗೆ ರವಾನಿಸಲಾಯಿತು. ಈ ವೇಳೆ ಕೈಕೋಳ ತೊಟ್ಟು ನಗುತ್ತಾ ಗುಡ್ ನೈಟ್, ಹ್ಯಾಪಿ ನ್ಯೂ ಇಯರ್ ಎಂದು ಹೇಳುತ್ತಿರುವ ಮಡುರೋ ಅವರ ವಿಡಿಯೋ ವೈರಲ್ ಆಗಿದೆ. ಅಮೆರಿಕ ಸರ್ಕಾರ ಮಡುರೋ ಅವರ ಪತ್ನಿ, ಪುತ್ರ ಸೇರಿದಂತೆ 5 ಜನರ ವಿರುದ್ಧ ಡ್ರಗ್ಸ್, ಭಯೋತ್ಪಾದನೆ, ಕೊಕೇನ್ ಸಾಕಣೆ, ಉಗ್ರ ಸಂಘಟನೆಗಳ ಜೊತೆಗಿನ ನಂಟು, ಕಿಡ್ನಾಪ್ ಮತ್ತು ಕೊಲೆ ಸೇರಿದಂತೆ ಗಂಭೀರ ಆರೋಪಗಳನ್ನು ಹೊರಿಸಿದೆ. ಮಡುರೋ ಸರ್ಕಾರವೇ ಒಂದು ನಾರ್ಕೋ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸಿದೆ ಎಂಬುದು ಅಮೆರಿಕದ ವಾದ. ಆರೋಪ ಸಾಬೀತಾದ್ರೆ ಕಠಿಣ ಶಿಕ್ಷೆ ಅನಿವಾರ್ಯ ಎಂದು ಎಚ್ಚರಿಸಿದೆ. ಈ ಕ್ರಮ ಜಗತ್ತಿನಾದ್ಯಂತ ಭಾರಿ ಟೀಕೆಗೆ ಗುರಿಯಾಗಿದೆ. ಚೀನಾ, ರಷ್ಯಾ, ನ್ಯಾಟೋದ ಕೆಲ ಮಿತ್ರ ರಾಷ್ಟ್ರಗಳು ಮತ್ತು ಅಮೆರಿಕದ ಡೆಮೊಕ್ರೆಟಿಕ್ ನಾಯಕಿ ಕಮಲಾ ಹ್ಯಾರಿಸ್ ಕೂಡ ಇದನ್ನ ಖಂಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ UN ಭದ್ರತಾ ಮಂಡಳಿಯ ಅನುಮತಿ ಇಲ್ಲದೆ ಮತ್ತೊಂದು ದೇಶದೊಳಗೆ ಸೇನಾ ದಾಳಿ ನಡೆಸುವುದು ಕಾನೂನು ಉಲ್ಲಂಘನೆ ಎಂದು ತಜ್ಞರು ಹೇಳಿದ್ದಾರೆ. ಡ್ರಗ್ಸ್ ಅಪರಾಧ ಗಂಭೀರವಾದರೂ ಅದರ ನೆಪದಲ್ಲಿ ಒಂದು ದೇಶದ ಅಧ್ಯಕ್ಷನನ್ನು ಸೆರೆ ಹಿಡಿಯುವ ಹಕ್ಕು ಯಾರಿಗೂ ಇಲ್ಲ ಎನ್ನುವುದು ಅವರ ವಾದ. ಆದರೆ ಟ್ರಂಪ್ ತಮ್ಮ ನಡೆಗೆ ಯಾವುದೇ ಪಶ್ಚಾತ್ತಾಪ ತೋರಿಸಿಲ್ಲ. ಮೆಕ್ಸಿಕೋ, ಕ್ಯೂಬಾ ಮತ್ತು ಕೊಲಂಬಿಯಾಗೂ ಇದೇ ರೀತಿಯ ಕ್ರಮ ಎದುರಾಗಬಹುದು ಎಂದು ಎಚ್ಚರಿಸಿದ್ದಾರೆ. ಮೆಕ್ಸಿಕೋವನ್ನು ಡ್ರಗ್ಸ್ ಮಾಫಿಯಾ ನಡೆಸುತ್ತಿದೆ. ಕ್ಯೂಬಾ ವಿಫಲ ರಾಷ್ಟ್ರ. ಕೊಲಂಬಿಯಾ ಕೊಕೇನ್ ಫ್ಯಾಕ್ಟರಿಗಳ ಕೇಂದ್ರ ಎಂದು ಅವರು ಆರೋಪಿಸಿದ್ದಾರೆ. ಇದರಿಂದ ಲ್ಯಾಟಿನ್ ಅಮೆರಿಕಾದಾದ್ಯಂತ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕಿಂತಲೂ ಆತಂಕಕಾರಿ ಸಂಗತಿ ಏನೆಂದ್ರೆ, ವೆನಿಜುವೆಲಾದಲ್ಲಿ ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಅಮೆರಿಕವೇ ಆಡಳಿತ ನೋಡಿಕೊಳ್ಳಲಿದೆ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಅಲ್ಲಿನ ತೈಲ ಸಂಪತ್ತಿನಲ್ಲಿ ಅಮೆರಿಕ ಕಂಪನಿಗಳು ಸಾವಿರಾರು ಕೋಟಿ ಬಂಡವಾಳ ಹೂಡಲಿವೆ ಎಂದು ಕೂಡ ಹೇಳಿದ್ದಾರೆ. ಇದನ್ನು ಸಾಮ್ರಾಜ್ಯಶಾಹಿ ಧೋರಣೆ ಎಂದು ಹಲವು ರಾಷ್ಟ್ರಗಳು ಕರೆದಿವೆ. ಇದು ಮೊದಲ ಯತ್ನವೂ ಅಲ್ಲ ಎನ್ನುವುದು ಈಗ ಬೆಳಕಿಗೆ ಬಂದಿದೆ. ಮಡುರೋ ವಿಮಾನವನ್ನೇ ಕಿಡ್ನಾಪ್ ಮಾಡಿ ಬಂಧಿಸಲು ಅಮೆರಿಕ ಯತ್ನಿಸಿತ್ತು. ಪೈಲಟ್ಗೆ 100 ಕೋಟಿ ಲಂಚ, ಐಷಾರಾಮಿ ಜೆಟ್ ಆಫರ್ ಮಾಡಲಾಗಿತ್ತು. ಆದರೆ ಪೈಲಟ್ ಒಪ್ಪಿರಲಿಲ್ಲ. ಆ ಪ್ರಯತ್ನ ವಿಫಲವಾದ ಬಳಿಕವೇ ಈ ಸೇನಾ ದಾಳಿ ನಡೆದಿದೆ ಎನ್ನಲಾಗಿದೆ. ಇವೆಲ್ಲವೂ ನಿಜವಾದ್ರೆ ಇದು ಜಾಗತಿಕ ವ್ಯವಸ್ಥೆಯಲ್ಲೊಂದು ಭಯಾನಕ ತಿರುವು. ಇದು ವೆನಿಜುವೆಲಾ ನಾಳೆ ಯಾರು? ಒಂದು ದೇಶದ ಅಧ್ಯಕ್ಷನನ್ನೇ ಈ ರೀತಿ ಬಂಧಿಸಬಹುದಾದ್ರೆ ಜಗತ್ತಿನಲ್ಲಿ ಉಳಿದಿರುವ ನಿಯಮಗಳು ಯಾವ್ಯಾವು? ಅಧಿಕಾರವೇ ನ್ಯಾಯವಾದ್ರೆ ಸಾರ್ವಭೌಮತ್ವದ ಅರ್ಥವೇನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ ಕಾಲ ಈಗ ಆರಂಭವಾಗಿದೆ. ಈ ಸಂಪೂರ್ಣ ಬೆಳವಣಿಗೆಯಲ್ಲಿ ಮತ್ತೊಂದು ಅಚ್ಚರಿಯ ಅಂಶವೆಂದರೆ ಅಮೆರಿಕ ಈ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಕಾನೂನುಬದ್ಧವೆಂದು ಸಮರ್ಥಿಸಿಕೊಳ್ಳುತ್ತಿರುವ ವಿಧಾನ. ಟ್ರಂಪ್ ಆಡಳಿತದ ವಾದವೇನೆಂದರೆ, ಮಡುರೋ ವಿರುದ್ಧ ಅಮೆರಿಕದ ನ್ಯಾಯಾಲಯಗಳಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಡ್ರಗ್ಸ್, ಭಯೋತ್ಪಾದನೆ, ಅಂತಾರಾಷ್ಟ್ರೀಯ ಮಾದಕ ವಸ್ತು ಸಾಗಣೆ ಮತ್ತು ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡಿದ ಆರೋಪಗಳ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಕೋರ್ಟ್ ಸೇನೆಯ ಸಹಾಯ ಕೇಳಿತು ಎಂದು ಹೇಳಲಾಗಿದೆ. ಹೀಗಾಗಿ ಇದು ಯುದ್ಧವಲ್ಲ, ಕಾನೂನು ಜಾರಿ ಕ್ರಮ ಎಂದು ಟ್ರಂಪ್ ಸರ್ಕಾರ ಹೇಳ್ತಿದೆ. ಆದ್ರೆ ತಜ್ಞರು ಕೇಳುತ್ತಿರುವ ಪ್ರಶ್ನೆ ಒಂದೇ: ಒಂದು ದೇಶದ ಕೋರ್ಟ್ ಆದೇಶದ ಆಧಾರದಲ್ಲಿ ಮತ್ತೊಂದು ದೇಶದ ಸಾರ್ವಭೌಮತ್ವವನ್ನು ತುಳಿಯಬಹುದೇ?
ಅಂತಾರಾಷ್ಟ್ರೀಯ ಕಾನೂನು ತಜ್ಞರ ಪ್ರಕಾರ ವಿಶ್ವಸಂಸ್ಥೆಯ ನಿಯಮಗಳು ಸ್ಪಷ್ಟವಾಗಿವೆ. ಯುಎನ್ ಭದ್ರತಾ ಮಂಡಳಿಯ ಅನುಮತಿ ಇಲ್ಲದೆ ಅಥವಾ ಸ್ವಯಂ ರಕ್ಷಣೆಯಂತಹ ಅತಿ ತುರ್ತು ಪರಿಸ್ಥಿತಿ ಹೊರತುಪಡಿಸಿ ಯಾವುದೇ ದೇಶ ಮತ್ತೊಂದು ದೇಶದೊಳಗೆ ಸೇನಾ ಕಾರ್ಯಾಚರಣೆ ನಡೆಸಲು ಅವಕಾಶವಿಲ್ಲ. ಡ್ರಗ್ಸ್ ಸಾಗಣೆ ಗಂಭೀರ ಅಪರಾಧವೇ ಸರಿ, ಆದರೆ ಅದನ್ನು ನೆಪ ಮಾಡಿಕೊಂಡು ಸರ್ಕಾರವನ್ನೇ ಉರುಳಿಸುವುದು ಅಥವಾ ಅಧ್ಯಕ್ಷನನ್ನ ಬಂಧಿಸುವುದು ಕಾನೂನಿನ ಗಡಿ ದಾಟುವ ಕ್ರಮ ಎಂದು ತಜ್ಞರು ಹೇಳಿದ್ದಾರೆ. ಇದರಿಂದ ಜಗತ್ತಿನಾದ್ಯಂತ ಇರುವ ಸಣ್ಣ ಮತ್ತು ಮಧ್ಯಮ ರಾಷ್ಟ್ರಗಳು ಭವಿಷ್ಯದ ಬಗ್ಗೆ ಆತಂಕಕ್ಕೀಡಾಗಿವೆ. ಈ ಬೆಳವಣಿಗೆಯ ಪರಿಣಾಮವಾಗಿ ವೆನಿಜುವೆಲಾದೊಳಗೆ ಭಾರಿ ಅಶಾಂತಿ ಉಂಟಾಗಿದೆ. ಅಧ್ಯಕ್ಷರನ್ನು ಕಳೆದುಕೊಂಡ ದೇಶದಲ್ಲಿ ಆಡಳಿತದ ಶೂನ್ಯತೆ ನಿರ್ಮಾಣವಾಗಿದೆ. ಜನರು ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೆಲವರು ಮಡುರೋ ಅವರನ್ನ ಭ್ರಷ್ಟ ನಾಯಕ ಎಂದು ಕರೆದ್ರೆ, ಇನ್ನು ಕೆಲವರು ಅವರನ್ನು ದೇಶದ ಸ್ವಾಭಿಮಾನಕ್ಕೆ ಸಂಕೇತ ಎಂದು ಭಾವಿಸುತ್ತಿದ್ದಾರೆ. ಅಮೆರಿಕದ ವಿರುದ್ಧ ಘೋಷಣೆಗಳು, ಧ್ವಜ ದಹನ ಮತ್ತು ಪ್ರತಿಭಟನೆಗಳು ವ್ಯಾಪಕವಾಗಿವೆ. ಈ ನಡುವೆ ಸೇನೆ ಯಾವ ನಿಲುವು ತಾಳುತ್ತದೆ ಎಂಬುದೇ ದೇಶದ ಭವಿಷ್ಯ ನಿರ್ಧರಿಸುವ ಪ್ರಮುಖ ಅಂಶವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಘೋಷಿಸಿದ ಸ್ಟಾರ್ ಲಿಂಕ್ ಉಚಿತ ಇಂಟರ್ನೆಟ್ ಸಹಾಯವು ರಾಜಕೀಯ ಅರ್ಥ ಪಡೆದುಕೊಂಡಿದೆ. 1 ತಿಂಗಳು ಉಚಿತ ಉಪಗ್ರಹ ಇಂಟರ್ನೆಟ್ ನೀಡುವುದಾಗಿ ಮಸ್ಕ್ ಘೋಷಿಸಿದ್ದಾರೆ. ಇದನ್ನು ಕೆಲವರು ಮಾನವೀಯ ನೆರವೆಂದು ನೋಡಿದ್ರೆ, ಇನ್ನು ಕೆಲವರು ಇದನ್ನು ಅಮೆರಿಕದ ಪ್ರಭಾವ ವಿಸ್ತರಣೆ ಎಂದು ಟೀಕಿಸುತ್ತಿದ್ದಾರೆ. ಮಸ್ಕ್ ಈ ಹಿಂದಿನಿಂದಲೂ ಮಡುರೋ ವಿರೋಧಿ ನಿಲುವು ಹೊಂದಿದ್ರು ಮತ್ತು ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕರಿಗೆ ಬೆಂಬಲ ನೀಡಿದ್ರು ಎಂಬ ವಿಚಾರವು ಈ ಚರ್ಚೆಗೆ ಇನ್ನಷ್ಟು ತೀವ್ರತೆ ತಂದಿದೆ. ಮಡುರೋ ವ್ಯಕ್ತಿತ್ವವು ಈ ಕಥೆಗೆ ಮತ್ತೊಂದು ವಿಚಿತ್ರ ಆಯಾಮ ನೀಡುತ್ತದೆ. ಜನ್ಮತಃ ಕ್ರೈಸ್ತರಸ್ತಾಗಿದ್ದ ಮಡುರೋ ಮತ್ತು ಅವರ ಪತ್ನಿ ಭಾರತದ ಪುಟ್ಟಪರ್ತಿಯ ಸತ್ಯ ಸಾಯಿಬಾಬರ ಪರಮ ಭಕ್ತರಾಗಿದ್ರು. ವಿದೇಶಾಂಗ ಸಚಿವರಾಗಿದ್ದ ಸಮಯದಲ್ಲಿ ಅವರು 2 ಬಾರಿ ಭಾರತಕ್ಕೆ ಭೇಟಿ ನೀಡಿ ಸಾಯಿಬಾಬರನ್ನು ಭೇಟಿಯಾಗಿದ್ರು. ತಮ್ಮ ಕಚೇರಿಯಲ್ಲೂ ಸಾಯಿಬಾಬರ ಫೋಟೋ ಇಟ್ಟುಕೊಂಡಿದ್ರು. ಇಂತಹ ವ್ಯಕ್ತಿತ್ವ ಹೊಂದಿದ್ದ ನಾಯಕ ಇಂದು ಅಮೆರಿಕದ ಜೈಲಿನಲ್ಲಿ ಕೈಕೋಳ ತೊಟ್ಟು ನಿಂತಿರುವುದು ಇತಿಹಾಸದ ವ್ಯಂಗ್ಯವಲ್ಲದೆ ಇನ್ನೇನು. ಇದೀಗ ಜಗತ್ತಿನ ಮುಂದಿರುವ ಪ್ರಶ್ನೆ ಕೇವಲ ಮಡುರೋ ಬಂಧನವಲ್ಲ, ಇದು ಒಂದು ಹೊಸ ಜಾಗತಿಕ ಮಾದರಿಯ ಆರಂಭವೇ ಎಂಬುದೇ ದೊಡ್ಡ ಚರ್ಚೆ. ಒಂದು ಸೂಪರ್ ಪವರ್ ತನ್ನ ಶಕ್ತಿ, ತಂತ್ರಜ್ಞಾನ ಮತ್ತು ಸೇನಾ ಸಾಮರ್ಥ್ಯದ ಆಧಾರದಲ್ಲಿ ಯಾವ ದೇಶದ ನಾಯಕನನ್ನಾದರೂ ಅಪರಾಧಿ ಎಂದು ಘೋಷಿಸಿ ಸೆರೆ ಹಿಡಿಯಬಹುದಾದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳ ಮೌಲ್ಯವೇನು? ಇಂದಿನ ದಿನಗಳಲ್ಲಿ ಶಕ್ತಿ ಇದ್ದವನ್ನೇ ನ್ಯಾಯ ನಿರ್ಧರಿಸುವ ಕಾಲ ಆರಂಭವಾಗಿದೆಯೇ? ಈ ಘಟನೆಯಿಂದ ಒಂದು ಸಂಗತಿ ಸ್ಪಷ್ಟವಾಗಿದೆ. ಜಗತ್ತು ಈಗ ಹೊಸ ಅಪಾಯಕಾರಿ ಹಂತಕ್ಕೆ ಪ್ರವೇಶಿಸಿದೆ. ಇದು ಕೇವಲ ವೆನಿಜುವೆಲಾ ಅಮೆರಿಕ ನಡುವಿನ ಸಂಘರ್ಷವಲ್ಲ, ಇದು ಶಕ್ತಿ ಮತ್ತು ಸಾರ್ವಭೌಮತ್ವದ ನಡುವೆ ನಡೆಯುತ್ತಿರುವ ಸಂಘರ್ಷ. ಇತಿಹಾಸದಲ್ಲಿ ಈ ಕ್ಷಣವನ್ನು ನಿಯಮಗಳ ಯುಗ ಮುಕ್ತಾಯವಾಗಿ ಶಕ್ತಿಯ ಯುಗ ಆರಂಭವಾದ ಕ್ಷಣ ಎಂದು ಕರೆಯುವ ಸಾಧ್ಯತೆ ಇದೆ. ಮುಂದೇನು ನಡೆಯಲಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಒಂದಂತೂ ಖಚಿತ, ಈ ಘಟನೆ ಜಗತ್ತನ್ನು ಎಂದಿಗೂ ಹಿಂದಿನಂತೆ ಬಿಡುವುದಿಲ್ಲ. ಈ ಘಟನೆಯು ಅಮೆರಿಕದ ಒಳ ರಾಜಕೀಯದಲ್ಲೂ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಿಪಬ್ಲಿಕನ್ ಪಕ್ಷದ ಒಂದು ವರ್ಗ ಟ್ರಂಪ್ ಅವರನ್ನ ಕಠಿಣ ನಾಯಕ ಎಂದು ಹೊಗಳುತ್ತಿದ್ರೆ, ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ಇದೊಂದು ಅಪಾಯಕಾರಿ ಸಾಹಸ ಎಂದು ಎಚ್ಚರಿಸಿದ್ದಾರೆ. ಸಂಸತ್ತಿಗೆ ಮಾಹಿತಿ ನೀಡದೆ ಇಂತಹ ದೊಡ್ಡ ಸೇನಾ ಕಾರ್ಯಾಚರಣೆ ನಡೆಸಿರುವುದು ಸಂವಿಧಾನಾತ್ಮಕ ಮಿತಿಗಳನ್ನು ಮೀರುವುದು ಎಂಬ ಪ್ರಶ್ನೆಗಳು ಎತ್ತಿವೆ. ಅಧಿಕಾರ ಇದ್ರೂ ಯುದ್ಧ ಅಥವಾ ವಿದೇಶಿ ಸೇನಾ ದಾಳಿಗೆ ಸಂಸತ್ತಿನ ಅನುಮೋದನೆ ಅಗತ್ಯವೆಂಬ ವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರಿಂದ ಅಮೆರಿಕದೊಳಗೆ ಇದು ನ್ಯಾಯವು ಅಥವಾ ಅಧಿಕಾರದ ದುರುಪಯೋಗವೋ ಎಂಬ ಗಂಭೀರ ಚರ್ಚೆ ಆರಂಭವಾಗಿದೆ. ಇದೇ ಸಮಯದಲ್ಲಿ ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳಲ್ಲಿ ಭಯ ಮತ್ತು ಅನುಮಾನ ಎರಡೂ ಹೆಚ್ಚಾಗಿವೆ. ಇಂದು ವೆನಿಜುವೆಲಾ, ನಾಳೆ ನಾವು ಎಂಬ ಆತಂಕ ಹಲವು ರಾಷ್ಟ್ರಗಳನ್ನ ಕಾಡ್ತಿದೆ. ತಮ್ಮ ದೇಶದ ನಾಯಕರು ಅಮೆರಿಕದ ನೀತಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಇದೇ ರೀತಿಯ ಕ್ರಮ ಎದುರಾಗಬಹುದು ಎಂಬ ಪ್ರಶ್ನೆ ಉದ್ಭವಿಸಿದೆ. ಇದು ಪ್ರಾದೇಶಿಕ ಸ್ಥಿರತೆಯನ್ನ ಕದಡುವ ಸಾಧ್ಯತೆ ಇದೆ. ಕೆಲ ರಾಷ್ಟ್ರಗಳು ಈಗಾಗಲೇ ತಮ್ಮ ಭದ್ರತಾ ವ್ಯವಸ್ಥೆಗಳನ್ನ ಮರುಪರಿಶೀಲಿಸಲು ಆರಂಭಿಸಿವೆ ಎನ್ನಲಾಗ್ತಿದೆ. ಈ ಘಟನೆಯು ಲ್ಯಾಟಿನ್ ಅಮೆರಿಕಾದಲ್ಲಿ ಹೊಸ ಶೀತ ಯುದ್ಧದ ವಾತಾವರಣವನ್ನು ಸೃಷ್ಟಿಸುವ ಲಕ್ಷಣಗಳು ಕಾಣಿಸುತ್ತಿವೆ.
ಅಂತಿಮವಾಗಿ ಈ ಕಥೆಯ ಸಾರ ಒಂದೇ ಸಾಲಿನಲ್ಲಿ ಹೇಳಬೇಕಾದ್ರೆ ಇದು ಮಡುರೋ ಎಂಬ ವ್ಯಕ್ತಿಯ ಕಥೆಯಲ್ಲ. ಇದು ಶಕ್ತಿಯ ರಾಜಕಾರಣ ಹೇಗೆ ನಿಯಮಗಳನ್ನ ಮೀರಿಸಿ ನಡೆಯುತ್ತದೆ ಎಂಬುದರ ಜೀವಂತ ಉದಾಹರಣೆ. ಒಂದು ದೇಶದ ಅಧ್ಯಕ್ಷನನ್ನು ಅಪರಾಧಿ ಎಂದು ಘೋಷಿಸಿ ಬಂಧಿಸುವ ಅಧಿಕಾರ ಯಾರಿಗೆ ಇದೆ? ನ್ಯಾಯ ಮತ್ತು ಶಕ್ತಿಯ ನಡುವೆ ಇರುವ ಗಡಿ ಎಲ್ಲಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಜಗತ್ತು ಇನ್ನೂ ಹೆಚ್ಚು ಅಸ್ಥಿರವಾಗುವ ಸಾಧ್ಯತೆ ಇದೆ. ಇತಿಹಾಸ ಈ ಕ್ಷಣವನ್ನು ಹೇಗೆ ದಾಖಲಿಸಲಿದೆ ಎಂಬುದು ಮುಂದಿನ ಪೀಳಿಗೆಗಳ ಕೈಯಲ್ಲಿದೆ. ಆದ್ರೆ ಈ ಘಟನೆ ಜಾಗತಿಕ ರಾಜಕೀಯದಲ್ಲಿ ಒಂದು ಅಪಾಯಕಾರಿ ಮೈಲಿಗಲ್ಲಾಗಿ ಉಳಿಯುವುದು ಮಾತ್ರ ಖಚಿತ. ಇದು ಒಬ್ಬ ಅಧ್ಯಕ್ಷನ ಬಂಧನದ ಕಥೆಯಲ್ಲ, ಇದು ಜಗತ್ತಿನ ನಿಯಮಗಳು ಬದಲಾಗುತ್ತಿರುವ ಕ್ಷಣ. ಒಂದು ಸೂಪರ್ ಪವರ್ ತನ್ನ ಸೇನೆಯನ್ನ ಬಳಸಿ ಮತ್ತೊಂದು ದೇಶದೊಳಗೆ ನುಗ್ಗಿ ಹಾಲಿ ಅಧ್ಯಕ್ಷನನ್ನೇ ಬಂಧಿಸಬಹುದು ಅಂದ್ರೆ ನಾಳೆ ಯಾವ ದೇಶವು ಸುರಕ್ಷಿತವಾಗಿರುತ್ತಾ? ಅಮೆರಿಕ ಇದನ್ನ ನ್ಯಾಯ ಅಂತ ಇದೆ, ವೆನೆಜುವೆಲಾ ಇದನ್ನ ದರ್ಪ ಅಂತ ಹೇಳ್ತಾ ಇದೆ. ಜಗತ್ತು ಮಾತ್ರ ಮೌನದಲ್ಲಿದೆ. ಇಂದು ಮಡುರೋ, ನಾಳೆ ಯಾರು? ಈ ಪ್ರಶ್ನೆ ಇಂದಿನ ಜಗತ್ತಿನ ನಿಜವಾದ ಎಚ್ಚರಿಕೆಯಾಗಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.